ಹಾಯ್, ಎಲ್ಲರಿಗೂ ನಮಸ್ಕಾರ. ಮತ್ತೆ ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ಳೋಕ್ಕಂತೂ ಬರ್ತಿಲ್ಲ. ಏನು ಹೇಳ್ಬೇಕಂತ ಬಂದಿದ್ದೀನಿ. ನನಗೆ ಇದರಿಂದ ಏನು ಬೆನಿಫಿಟ್ ಬರ್ತಾ ಇಲ್ಲ ಯೂಟ್ಯೂಬಿಂದ. ಹಂಗಾಗಿ ನಿಮಗೋಸ್ಕರ, ಅದು ಡೈಲಿ ನೋಡಿ ನನಗೆ ಸಪೋರ್ಟ್ ಮಾಡ್ತಾ ಇದ್ದೀರಲ್ಲ, ನಿಮಗೋಸ್ಕರ ದಿನಕ್ಕೆ 2 ವಿಡಿಯೋ ಹಾಕ್ತಿದ್ದೀನಿ. ಯೂಟ್ಯೂಬಲ್ಲಿ ಹೆಂಗೆ ಅಂತಂದರೆ, ನಮ್ಮ ಕಡೆ ಕರೆನ್ಸಿ ಇಲ್ಲ, ಅವರು ಬೇರೆ ಔಟ್ ಆಫ್ ಇಂದ ಇದು ಅಮೌಂಟ್ ಬರೋದು ಯೂಟ್ಯೂಬ್ಗೆ. 100 ಕಾಯಿನ್ ಆದರೆ, $100 ಆದರೆ ನಮಗೆ ದುಡ್ಡು ಬರುತ್ತೆ. $100 ಆಗಲಿಲ್ಲ ಅಂತಂದರೆ ದುಡ್ಡು ಬರಲ್ಲ. ನನಗೆ ದಿನಕ್ಕೆ 10 ಪೈಸೆ, 5 ಪೈಸೆ, 25 ಪೈಸೆ, 75 ಪೈಸೆ ಆ ಥರ ಬರ್ತಾಯಿದೆ. $1 ₹85 ಏನೋ ಆಗುತ್ತೆ. ಬಟ್ ನನ್ನ ವ್ಯೂಸ್ಗೆ $85 ಆಗ್ತಾಯಿಲ್ಲ, ಬರೀ ಪೈಸೆಗಳಾಗ್ತಾಯಿದೆ. ಹಂಗಾಗಿ ಡೈಲಿ ನೋಡಿ ಸಪೋರ್ಟ್ ಮಾಡ್ತಾ ಇದ್ರಲ್ಲ, ನಿಮಗೋಸ್ಕರ ಈ ಹಳೆ ಸ್ಟೋರಿ ಒಂದು ಮತ್ತು ದ್ಯಾವಮ್ಮನ ಮಕ್ಕಳು ಒಂದು ಸ್ಟೋರಿ 2 ವಿಡಿಯೋ ಹಾಕ್ತೀನಿ. ದಯವಿಟ್ಟು ಯಾರು ಬೇಜಾರಾಗಬೇಡಿ, ನನಗೆ ಇದರಿಂದ ಬೆನಿಫಿಟ್ ಇಲ್ಲ. ಮತ್ತು ನಾನು ಸುಮ್ಮನೆ ಟೈಮ್ ವೇಸ್ಟ್ ಮಾಡಿಕೊಂಡು ವೀಡಿಯೋಸ್ ಮಾಡಿ ಹಾಕೋದಕ್ಕೆ ಇಂಟ್ರೆಸ್ಟೇ ಇಲ್ಲ. ನನಗೆ ಇಂಟ್ರೆಸ್ಟೇ ಹೊರಟೋಗಿದೆ. ಏನು ಯೂಟ್ಯೂಬ್ ಅಂತ ಮಾಡಿದ್ಮೇಲೆ ನೀವು ನಿಜ ಅದು ತಿಳ್ಕೊಳ್ಳಿ, ಸುಳ್ಳಾಗಿ ತಿಳ್ಕೊಳ್ಳಿ. ನಾನು ಒಂದೇ ಪೇಮೆಂಟೇ ತೊಗೊಂಡಿರೋದು ಇಷ್ಟು ದಿನದಿಂದ. ಇನ್ನೂ ಪೇಮೆಂಟು ಬರೀ 62 ಕಾಯಿನ್ ಆಗಿದೆ 3-4 ತಿಂಗಳಿಂದ. 100 ಕಾಯಿನ್ ಆದ್ರೇ ಅವ್ರು ದುಡ್ಡು ಕೊಡೋದು, ಆಯಿತಾ? $100 ಆದರೆ ದುಡ್ಡು ಕೊಡ್ತಾರೆ. ದಯವಿಟ್ಟು ಯಾರು ಬೇಜಾರಾಗಬೇಡಿ. ನೀವು ಯಾವಾಗಲೂ ಸಪೋರ್ಟ್ ಮಾಡ್ತಾ ಇದ್ದೀರಲ್ಲ, ನಿಮಗೋಸ್ಕರ 2 ವಿಡಿಯೋ ಹಾಕ್ತೀನಿ. ಯಾಕೋ ಅಳ್ತಾ ಇರೋದು ಅಪ್ಪು? ನಿನ್ ಕೈ ನೀನೇ ಕಚ್ಕೊಂತ ಇದೆಯಲ್ಲೋ, ಯಾಕೋ? ಅಪ್ಪು ಚಿನ್ನಿ, ತೆಗಿಮ, ತೆಗಿ, ಕೈ ತೆಗಿ. ನೋಡು, ನಿನ್ ಕೈನೇ ಕಚ್ಕೊಂಡು ನೀನ್ ಹೇಳ್ತಾ ಇದೆಯಾ. ನಂಗೆ ಬರ್ತಾ ಇರೋ ಕಾಪಕ್ಕೆ ಹೊಡೆದಾಕ್ಬೇಕು ಅನ್ಸುತ್ತೆ. ಎಲ್ಲಿನ ಕೆಲಸ ಅಲ್ಲೇ ಐತೆ. ನಿಮ್ಮ ಅಪ್ಪನನ್ನು ನಿಮ್ಮ ಅಕ್ಕನ ಕಳ್ಸೋಷ್ಟಲ್ಲಿ ಸಾಕಾಯ್ತು ನನಗೆ. ಮನೆಯೆಲ್ಲ ಕ್ಲೀನ್ ಮಾಡಬೇಕು. ನಿಮ್ಮ ಮನೆ ಏನು ಚಿಕ್ಕದಾಗ ಆಯ್ತಾ? ತೆಗಿ, ಕೈ ತೆಗಿ. ಅಳ್ಬಾರ್ದಮ್ಮ, ಆಟ ಆಡ್ಕೊಂಡಿರ್ಬೇಕು ನೀನು. ಅಳ್ಬಾರ್ದು, ನನ್ನ ಮುದ್ದು ಕಂದಲ್ಲ ನೀನು. ನೋಡಮ್ಮ, ನೋಡು ಅಕ್ಕಂದು ಟೋಪಿ ನೋಡಿ ಎಷ್ಟು ಚೆನ್ನಾಗುತ್ತೆ. ಜಾನು, ಬಮ್ಮ. ಒಲೆ ಮೇಲೆ ಹಾಲು ಇಕ್ಕಿದ್ದೀನಿ. ಅದೇನು ಸೀದೋಯ್ತು, ಅದೇನು ಕತೆನೋ ಕರ್ಮ. ಅಪ್ಪು, ಯಾಕಮ್ಮ ಅಳ್ತಾ ಇರೋದು? ಸವಿತಾ, ಅಮ್ಮ, ಕಳ, ಯಾಕೆ ಅಳ್ತಾ ಇರೋದು ನೀನು? ಯಾಕೆ ಅಳ್ತಾ ಇರೋದ? ಓ ಅತ್ತಿಗೆ, ಅಮ್ಮ ಇವಾಗ ಬಂದ್ರಾ? ಹ್ಞೂನಮ್ಮ, ಇವಾಗ ಬಂದ್ರೆ. ಎಲ್ಲ ಸಿಂಚು ಮನೆಗೂ ಬರಲಿಲ್ಲ, ಹೆಂಗಾಯ್ತೋ ಏನೋ ಅಂತ ನೋಡ್ಕೊಂಡು ಹೋಗೋಣ ಅಂತ ಬಂದ್ರಿ. ಮಗು ಯಾಕೆ ಹಿಂಗೆ ಹೇಳ್ತಾವಣೆ? ಎತ್ತದ್ ನಮ್ಮ ಅಮ್ಮನ ಎತ್ತದ್ಲು. ಇದೇನತ್ರ ಹಿಂಗೆ ಹೇಳ್ತಾ ಇದ್ರಾ? ಅಖಿಲಮ್ಮನು, ಕವಿತಾ, ಆಮೇಲೆ ಮುಕ್ತಾ, ಅಜಯ್ ಅವರು ಎಲ್ಲ ನಿಮ್ಮನೆಗೆ ಬಂದವರಲ್ಲ. ಬೆಳಗ್ಗೆಯಿಂದ ಅವ್ರು ಇಲ್ಲಿಲ್ಲ. ನಮ್ಮನೆಗೆ ಏನಕ್ಕೆ ಬಂದವ್ರೆ? ಬಂದಿಲ್ಲ. ರಾತ್ರಿ ಎಲ್ಲ ಕನಸಿನಾಗೆ ಇದ್ಲು ಸಿಂಚು. ಏನಾಗೈತೋ ಏನೋ ಗಾಯ ಅಂತ ನಾನು ಅದಾವ ಮತ್ತೆ ಕಂದೆ. ನಾನು ಬರ್ತೀನಿ ನಡಿಯಮ್ಮ, ನಾನು ನೋಡಬೇಕು ಅಂತಂದ್ಲು. ಅದಕ್ಕೆ ಬಂದ್ರಿ. ಎಲ್ಲೋದ್ರು? ನನಗೇನು ತಿಳಿದತ್ತಿಗೆ, ಎಲ್ಲೋದ್ರು ಏನೋ. ಏನಕ್ಕೆ ಹಿಂಗೆ ಹೇಳ್ತಾ ಇದ್ದೀರಾ? ಫೋನ್ ಮಾಡಿದ್ರೆ ಎಲ್ಲ ಸ್ವಿಚ್ ಆಫ್ ಫೋನುಗಳು. ತಮಾಷೆ ಮಾಡಬೇಡ, ಹೇಳು ಸವಿತಾ ನೀನು. ತಮಾಷೆ ಮಾಡೋದಕ್ಕೂ ಟೈಮ್ ಆಯಿತು. ಎಲ್ಲ ಕೂಗು ನಮ್ಮಮ್ಮನ ಯಾವತ್ತೂ ಅಷ್ಟೇ ಮನೆ ಬಿಟ್ಟು ಹೋಗಲ್ಲ. ಮನೆ ನನ್ನ ಸಂಸಾರ, ನನ್ನ ಸೊಸೆಗಳು, ನನ್ನ ಮಕ್ಕಳು, ನನ್ನ ಮೊಮ್ಮಕ್ಕಳು ಅಂತ ಬಡ್ಕೊತಾ ಇರ್ತಾಳೆ ಯಾವಾಗ್ಲೂ. ನಮ್ಮಮ್ಮನ ಮನೆ ಬಿಟ್ಟು ಹೋಗೋಕೆ ಚಾನ್ಸೇ ಇಲ್ಲ. ಯಾಕೆ ನೀನು ಹೇಳ್ತಾ ಇರೋದು? ಎಲ್ಲಿ ನಿಮ್ಮ ಅಖಿಲಮ್ಮ ಅಜ್ಜಿ? ಕಳ, ಎಲ್ಲಿ ಅಖಿಲಮ್ಮ ಅಜ್ಜಿ? ಎಲ್ಲಿ? ನಗುವಮ್ಮ, ಇದಕ್ಕ ನಗು. ಎಲ್ಲಮ್ಮ, ಜಾನು ಬಮ್ಮ, ಬಾ, ಅಪ್ಪು ಕೂಗ್ತಾವ ಬಾ. ಆದಿ ಬಂದಿರೋದು ನೋಡ, ಆದಿ. ಅತ್ತಿಗೆ ಕೂತ್ಕೊಳ್ರಿ. ಹೇಳಿ ಸವಿತಾ, ನಮ್ಮಮ್ಮ ಎಲ್ಲಿ? ನಮ್ಮ ಅಪ್ಪನೇನೋ ಮನೆಗೆ ಅವ್ರೆ, ಹೋಗ್ಬಿಟ್ಟು ಬೋಗ್ರಮ್ಮ ಅಂತಂದ್ರು. ಎಲ್ಲೋದ್ರಿ ಹೇಳಿ ಸವಿತಾ? ನನಗೆ ದೇವರನಿಗೂ ಗೊತ್ತಿಲ್ಲ ಅತ್ತಿಗೆ, ಎಲ್ಲೋದ್ರೋ ಏನೋ. ಏನು ಗೊತ್ತಿಲ್ಲ ಏನೋ. ಮನೆ ಸೊಸೆ ನೀನೇ ಹಿಂಗಂದ್ರೆ ಹೆಂಗ್ ಸವಿತಾ? ಏನು ಮನೆಗೇನ ಜಗಳ ನಡೀತಾ? ಮಾತಾಡ್ ಸವಿತಾ, ಏನಾದ್ರು ಜಗಳ ಆಯ್ತಾ? ನಿನ್ನ ಮಕ್ಕಳನ್ನ ಬಿಟ್ಬಿಟ್ಟು ನಮ್ಮ ಅಮ್ಮನ ಹೋಗೋಳು ಅಂತಂದ್ರೆ ಏನೋ ನಡೆದೈತೆ. ಅಮ್ಮನು ಯಾವತ್ತೂ ಅಷ್ಟೇ ಸಂಸಾರನ ಬಿಟ್ಟು ಹೋಗೋಳಲ್ಲ. ನನ್ನ ಮನೆ ಅಂತ ಪ್ರಾಣ ಬಿಟ್ಕೊಂತಾಳೆ. ಅಮ್ಮನ ಮನ್ಸಿಗೆ ಎಷ್ಟು ಕಟ್ಟಿರ್ಬೇಡ. ಏನಾಯ್ತು ಹೇಳಿ ಸವಿತಾ? ಏನೋ ಕಿತಾಪತಿ ಮಾಡಿರ್ತಾಳಮ್ಮ ಇವಳೇನು ಕಡಿಮೆ ಆಸಾಮಿನ ಇವಳು? ಅಖಿಲಮ್ಮನ ಮನೆಗಿಲ್ಲ ಅಂತಂದ್ರೆ ಇನ್ನೆಂತ ಕಿತಾಪತಿ ಮಾಡಿರ್ಬೇಡ ಇವಳು. ಮನೆ ಮಕ್ಕಳನ್ನ ಬಿಟ್ಬಿಟ್ಟು ಓಡ್ ಬಂದವಳಲ್ಲ ಇವಳು, ಕಿಲಾಡಿ ಇವಳು. ಊಟದ ಶ್ರೀಮಂತರ ಹೊಟ್ಟೆ ಬಿಟ್ಬಿಟ್ಟು ಬಂದವಳೆ. ಪಾಪ ಇಂಥ ಬಡತಂತ ಗೇವಕ್ಕೆ ಬತ್ತೈತಾ? ಆಯಮ್ಮನು ದೇವ್ರು ಇದ್ದಂಗೆ ಅಖಿಲಮ್ಮನು. ಅಂತ ಕೆಲಸ ಮಾಡಿದ್ರು ಮನೆಗೆ ಸೇರಿಸ್ಕೊಂಡ್ಲು. ಯಾರು ಮಾತಾಡಿಸ್ತಾನೆ ಇರಲಿಲ್ಲ, ಎಲ್ಲ ಉಗಿದು ಉಪ್ಪಾಕಿ ದೂರ ಇಕ್ಕಿದ್ರು. ಆಯಮ್ಮನು ನಾನು ಸೊಸೆ ಅನ್ಕೊಂಡು ತಲೆ ಮೇಲೆ ಇಟ್ಕೊಂಡಿದ್ಲು. ಇವಾಗ ಏನೋ ಕಿತಾಪತಿ ಮಾಡವಳೆ. ಏನು ಸವಿತಾ? ಎಲ್ಲಿ ಸವಿತಾ? ನಮ್ಮ ಅಮ್ಮನು ನನ್ನ ತಂಗಿ ಎಲ್ಲ ನೀನು? ನಾನು ಮುಕ್ತ, ಅಪ್ಪು, ಜಾನು ನೋಡಿ ಜಾಸ್ತಿ ದಿನ ಆಗಿತ್ತಲ್ಲ, ಅದಕ್ಕೆ ನೋಡ್ಕೊಂಡು ಹೋಗೋಣ ಅಂತ ಬಂದೆ.
ಇಲ್ಲಿ ನೋಡಿದ್ರೆ ಈ ಕಿತಾಪತಿ ಹಬ್ಬ ಎಂತವ್ರು ಹುಟ್ಟುತ್ತಾರಮ್ಮ ನಮ್ಮಂತವ್ರ ಹೊಟ್ಟೆಗ್ಲಾಗ. ಅಯ್ಯೋ ಮಾತಾಡ್ ಸವಿತಾ, ಏನಾಯ್ತು ನಿಮಗೆ? ನಾನು ಬೇರೆ ಹೋಗ್ಬೇಕು ಅಂತಂದೆ, ಅದಕ್ಕೆ ಅಖಿಲಮ್ಮನ ಬೇಜಾರು ಮಾಡ್ಕೊಂಡವ್ರೆ. ಏನು ನೀನು ಬೇರೆ ಮನೆ ಮಾಡಬೇಕಾ? ಹೂನತ್ಗೆ ನಾನು ಬೇರೆ ಇರಬೇಕು, ನಂಗೆ ಇಲ್ಲಿರೋಕೆ ಇಷ್ಟ ಇಲ್ಲ. ಅಲ್ಲಮ್ಮ ನಿಂಗೇನಮ್ಮ ಕಡಿಮೆ ಆಗಿರೋದು ಈ ಮನೆಗ? ಹಾಂ ಏನು ಕಡಿಮೆ ಆಗಿರೋದು ಈ ಮನೆಗ? ಏನು ಕಡಿಮೆ ಆಗಿರೋದು ಸವಿತಾ? ಮಾತಾಡ್ಬೇಕು ನೀನು. ಅಲ್ಲ ಈ ಅಜ್ಜಿಯವರು ಒಂದು ದಿವಸ ಕೆಲಸ ಮಾಡಿದ್ರೆ 15 ದಿವಸ ಕೆಲ್ಸಕ್ಕೆ ಹೋಗಲ್ಲ, ಅಲ್ಲಿ ಇಲ್ಲಿ ಸುತ್ತಾಡ್ಕೊಂಡಿರ್ತಾರೆ. ದುಡಿಯೋದು 24 ಗಂಟೆ ನಮ್ಮ ಯಜಮಾನ್ರು. ಅಷ್ಟು ಮಾತ್ರಕ್ಕೆ ಏನು ನಾವು ಇವ್ರ ಜೊತೆಗಿರ್ಬೇಕು, ಇವ್ರನ್ನೆಲ್ಲ ಸಾಕಬೇಕು ಅನ್ನೋದೇನು ಕಾನೂನು? ಬೇಕಾಗಿಲ್ಲ, ನಾವು ಸಪ್ರೇಟಾಗಿ ಇರ್ತೀರಿ. ಯಾರು ಏನೇನೋ ಮಾಡ್ಕೊಳ್ಳಿ, ಸಾಕಬೇಕು ಇವ್ರನ್ನೆಲ್ಲದನ್ನು. ಲೆಕ್ಕಮ್ಮ ನಿಲ್ಲಿಸಬೇಕು ಮಾತು. ಇನ್ನೊಂದು ಮಾತು ಮಾತಾಡಿದ್ಯ ಅಂದರೆ ನೋಡು ಚೆನ್ನಾಗಿರಲ್ಲ. ಎಷ್ಟು ಮಾತು ಮಾತಾಡ್ತಾ ಇದೀಯಾ? ಅಖಿಲಮ್ಮನು ಶಂಕರಪ್ಪನು ಸಂಪಾದನೆ ಮಾಡಿ ಮಕ್ಕಳನ್ನ ದೊಡ್ಡದು ಮಾಡಿರೋದು ನೀನು ಇಲ್ಲಿ ಬಂದು ಸಂಸಾರ ಅಲ್ಲಾಡಿಸ್ತಾ ಇರೋದು ತಿಳಿದಾ? ಹಾಂ ಅವ್ರನ್ನ ಕೇಳ್ತಾ ಇದೀಯಾ? ನಿನ್ನ ಗಂಡ ಯಾವಾಗನ ಬಂದು ನೀನು ಕೇಳಿದ್ನಾ? ಅಯ್ಯೋ ನನ್ನ ಕೈಲಿ ಆಗಲ್ಲಮ್ಮ ಇವ್ರನ್ನೆಲ್ಲ ಸಾಕಕ್ಕ ಸಂಪಾದನೆ ಮಾಡಿ ಅಂತ ಯಾವಾಗನ ಹೇಳಿದ್ನೇನೆ ಅಕ್ಕಮ್ಮ ನಿಂಕ? ಹಾಂ ತಿರ್ಕೊಂಡು ತಿನ್ನೋರ್ನ ಕರ್ಕೊಂಬಂದು ಉಪ್ಪರಿಗೆ ಮೇಲೆ ಕುಳಿಸಿದ್ರಲ್ಲ, ಅದಕ್ಕೆ ನೀನು ಈ ಪಾಟಿಗೆ ಬೀಳ್ತಾ ಇರೋದು? ಬೀದಿ ತರಕಾರಿ ಮಾರ್ಕೊಂಡು ತಿಂತಾ ಇದ್ರಿ ಅಂಥವ್ರನ್ನ ಕರ್ಕೊಂಬಂದು ಇಲ್ಲಿ ಕುಳಿಸಿದ್ದಲ್ಲ ಅಖಿಲಮ್ಮನ. ಆಯಮ್ಮನ ಬುದ್ಧಿ ಇಲ್ಲ. ಆಯಮ್ಮನ್ಗೆ ಏನು ತಿಳಿದು ವಿಷಜಂತು ಯಾವಾಗಿದ್ರು ವಿಷಯನೇ ಕಕ್ಕೋದು ಅಂತ? ಎಲ್ಲೆಲ್ಲ ಎಷ್ಟು ದೊಡ್ಡವಳಾಗ್ಬಿಟ್ಟಿದ್ಯಾ ನೀನು ಅಕ್ಕಮ್ಮನು? ಹಾಂ ವಿಜಯ್ ಯಾವಾಗ ಹೇಳಿದ್ನೇನು ಸವಿತಾ ನಿಂಕ ಬಂದು? ನನಗೆ ಸಾಕಾಗ್ಬಿಟ್ಟೈತೆ ಈ ಸಂಸಾರ, ನನ್ನ ತಮ್ಮನ ಸಂಪಾದನೆ ಮಾಡಲ್ಲ, ನಾನು ಒಬ್ಬನೇ ಸಂಪಾದನೆ ಮಾಡೋದು ಅಂತ ಯಾವಾಗ ಹೇಳಿದ್ನಾ ವಿಜಯ್ ನಿನಗೆ? ಅವನ ಕಷ್ಟ ಏನಾದ್ರು ನಿನ್ನ ಹತ್ರ ಹೇಳಿದ್ನಾ? ಏನಿಲ್ಲಲ್ಲ, ನೀನು ಮದುವೆ ಆಗಿದ್ದಕ್ಕೆ ಮುಂಚೆಯಿಂದ ಮನೆ ಜವಾಬ್ದಾರಿ ಎಲ್ಲ ಅವನೇ ತಗೊಂಡಿರೋದು. ಆ ಕಾಲದಾಗಿಂದ ಅಜಯ್ ದುಡಿತಾ ಇಲ್ಲ, ವಿಜಯ್ ಒಬ್ಬನೇ ದುಡಿತಾ ಇರೋದು. ಅವನಿಗೆ ಇಲ್ದಿರೋ ಯೋಚನೆ ನಿಂಗೇನು? ಏನು ಚೆನ್ನಾಗಿ ಹಾಲೊಳಗೆ ಹುಳಿ ಹಿಂಡಬೇಕಂತ ಮಾಡ್ತಾ ಇದೆಯಾ ನೀನು? ಮಾಡ್ತಾ ಇದೆಯಾ? ಏನು ಮಾಡಿದ್ದಾಯ್ತಲ್ಲ. ಅವ್ರು ಹೇಳ್ದಿರೋ ಮಾಡ್ದಿರೋ ಎಲ್ಲ ಹೊರಟೋಗೋರು ಅಂತಂದ್ರೆ ಇದೇ ಕೆಲಸನೇ. ಹೆಂಗೂ ಬೇರೆ ಹೋಗ್ಬೇಕಂತಿದ್ದಲ್ಲ, ಎಲ್ಲ ಆ ಮನೆಗೂ ಈ ಮನೆಗೂ ನೀನು ಒಬ್ಬಳೇ ಆರಾಮಾಗಿರಮ್ಮ. ಮತ್ತೆ ಮತ್ತೆ ಬಾ ನಾವು ಹೋಗೋಣ. ನಮ್ಗೇನು ನಿನ್ನ ಕೆಲಸ? ನಮ್ಮ ಅಮ್ಮನೂ ನಮ್ಮ ಅಪ್ಪನೂ ಇಲ್ದಿದ್ದು ಮನೆಗೆ ನಮ್ಗೇನು ಕೆಲಸ? ಬಾಗ್ತೇನೆ ಹೋಗೋಣ. ಅಯ್ಯ ನಡಿಯಮ್ಮ ನಡಿ, ನಮ್ಗೇನು ಕೆಲಸ, ನಡಿ ಹೋಗೋಣ. ನಮ್ಗೆ ಬೇಕಾಗಿಲ್ಲ. ಅಲ್ಲಿಗೆ ನಾನು ಹೇಳ್ತಾ ಇರೋದು ನಿಮಗೆಲ್ಲ ತಪ್ಪು ಅನಿಸ್ತಾ ಐತೆ. ನನ್ನ ಗಂಡು ಒಬ್ಬನೇ ದುಡಿಬೇಕು, ಅಜಯ್ ದುಡಿ ಕೊಡ್ತು. ಅಜಯ್ ದುಡಿಲಿ ಬಿಡು. ಅಜಯ್ ಅಪ್ಪನ ದುಡಿತಾನೋ ಬಿಡ್ತಾನೋ ಅದೆಲ್ಲ ನಿನಗೆ ಯಾಕ? ಅದನ್ನ ವಿಜಯ್ ಅಪ್ಪನ ನೋಡ್ಕೊಂತಾನೆ, ಅಖಿಲಮ್ಮನ ನೋಡ್ಕೊಂತಾಳೆ, ಶಂಕರಪ್ಪನ ನೋಡ್ಕೊಂತಾನೆ. ಮನೆಗೆ ದೊಡ್ಡವ್ರು ಅವರೆಲ್ಲ ಅವ್ರು ಕುತ್ಕೊಂಡು ಮಾತಾಡ್ತಾರೆ. ಅವ್ರ ಹತ್ರ ಹೇಳ್ಬೇಕು ನೀನೇ ಎಲ್ಲ ತೀರ್ಮಾನಕ್ಕೆ ತಗೊಂಬಿಟ್ರೆ ಆತದಾ? ನನ್ನ ಸತ್ರು ನೀನು ಮಕ್ಕ ದರ್ಶನ ಮಾಡ್ಕೊಡ್ದು ಅಂತ ಅನ್ಕೊಂಡಿದ್ನಿ. ಏನೋ ಸಿಂಚುಕ್ ಚೆನ್ನಾಗಿಲ್ಲ, ನೋಡ್ಕೊಂಡು ಮೊಮ್ಮಕ್ಕಳು ನೋಡಿ ಜಾಸ್ತಿ ದಿನ ಆಯ್ತು, ನೋಡ್ಕೊಂಡು ಮಾತಾಡ್ಸ್ಕೊಂಡು ಹೋಗೋಣ ಅಂತ ನಾನು ಬಂದ್ರೆ ಈ ಕೆಲಸ ಮಾಡಿದ್ಯಾ ನೀನು? ಸುಪ್ನಾತಿ ನೀನು. ಹಾಂ ಇದ್ದಿದ್ದಂಗೆ ಹೇಳಿದ್ರೆ ಎಲ್ಲಾರ್ಗೂ ಹಿಂಗೆ ಮೈಯಾಗ ಬೆಂಕಿ ಇಟ್ಕೊಂಡಂಗೆ. ಅಲ್ಲಿಗೆ ನಮ್ಮ ಸಂಸಾರದಾಗ ಎಲ್ಲರೂ ದುಡಿಬೇಕು, ನಾವು ಚೆನ್ನಾಗಿರ್ಬೇಕು ಅಂತ ಆಸೆ ಪಡೋದು ತಪ್ಪಾ? ಹಾಂ ನೋಡಿ ಸವಿತಾ, ಇದು ನಮ್ದು ತುಂಬಿ ಸಂಸಾರ ಆಯ್ತಾ? 5 ಬೆಳಗ್ಲವೇ ನಮ್ಮ ಕೈಯಾಗ. 5 ಬೆಳಗ್ಲು ಒಂದೇ ಸಮ ಇಲ್ಲ, ಏನು ಮಾಡೋಕ್ಕಾಗಲ್ಲ. ಅವ್ನು ಫಸ್ಟಿಂದ ಹಂಗೆ. ಅದು ನನ್ನ ತಮ್ಮನು ಅಂತ ಎಲ್ಲ ಹೊಟ್ಟೆಗೆ ಹಾಕ್ಕೊಂಡು ಸಹಿಸ್ಕೊಂಡು ವಿಜಯ್ ಓದ್ತವನಲ್ಲ. ನಿನ್ಗೇನು ಇವಾಗ ಎಲ್ಲರೂ ಸೈಲೆಂಟ್ ಆಗವ್ರಲ್ಲ, ಅದು ಬೇರೆ ಯಾರು ಅಲ್ಲ ಕವಿತಾ. ನೀನು ಒಡಹುಟ್ಟು ತಂಗಿ ಮೇಲೆ ದ್ವೇಷ ಸಾಧಿಸ್ತಾ ಇದೆಯಾ ಅಂದರೆ ಇನ್ನೆಂಥ ಹಕ್ಕನಿರ್ಬೇಡ ನೀನು. ಹಾಂ ಹಬ್ಬ ಹಿಂಗೂ ಇರ್ತಾರ ಜನ. ನೋಡ್ದೇನಮ್ಮ, ನೋಡ್ದಾ? ಸ್ವಂತ ತಂಗಿಗೇನೆ ಎಷ್ಟು ಇದು ಮಾಡ್ತಾಳೆ ಇವಳು ಸಂಗೀತಮ್ಮ. ಅಲ್ಲ ಕವಿತಾ, ಮನ್ಸಿನ ಎಷ್ಟು ನೊಂದಿರ್ಬೇಡ. ನೋಡ್ದಾ ನಮ್ಮ ಅಕ್ಕನಿಗೆ ಹಂಗೆಲ್ಲ ಮಾತಾಡ್ತಾಳೆ. ನಮ್ಮ ಅಕ್ಕ ನನ್ನ ಜೊತೆಗಿರ್ತಾಳೆ ಅಂತ ಎಷ್ಟೋ ಧೈರ್ಯವಾಗಿದ್ಲು. ಇವಳೆ ಇಂಥ ಕೆಲಸ ಮಾಡಿದ್ರೆ ನನ್ನ ಮಗುಕ್ಕೆ ಮುಂದಿನ ದಾರಿ ಏನಮ್ಮ ಪಾಪ? ಹಾಂ ಮತ್ತೆ ಎದೇಳು, ನಡಿ ಹೋಗೋಣ. ಎದೇಳು ಮೆಲಕ್ಕೆ ನಡಿಯಮ್ಮ ಹೋಗೋಣ. ಅಖಿಲಮ್ಮ ಇಲ್ದಿದ್ದು ಮನೆಗೆ ನಮ್ಗೇನು ಕೆಲಸ? ನಡಿ ಹೋಗೋಣ. ಹೋಗ್ರಿ ಹೋದ್ರೆ ಓದ್ತೀರಾ? ನಿಮ್ಮನ್ನ ಬಾ ಅಂತ ಕೂಗ್ದಾರ ಅದು. ನಮ್ಮ ಮನೆಗೇನು ಕೆಲಸ ನಿಮ್ಕ? ಹಲೋ ಹೇಳ್ರಿ ಏನು? ಸವಿತಾ, ನಂಗೆ ಹೊರಗಡೆ ಒಂದು ಚೂರು ಕೆಲಸ ಐತೆ, 2 ದಿವಸ ಬರೋಕ್ಕಾಗಲ್ಲ. ಮನೆ ಕಡೆ ಹುಷಾರು. ಸ್ಕೂಲ್ ಹತ್ರ ಹೋಗಿ ಜಾನೂನ್ ಕರ್ಕೊಂಬ. ಯಾಕೆ ಬಸ್ ಬರಲ್ಲ? ಒಂದು ದಿವಸನೂ ಬಸ್ಸಾಗಿ ಹೋಗಿಲ್ಲ, ಅದಕ್ಕೆ ಬಸ್ ಕ್ಯಾನ್ಸಲ್ ಮಾಡಿಸಿದ್ದೀನಿ. ಹೋಗಿ ಆಟೋನ ಕರ್ಕೊಂಬ ಜಾನೂನ. ನಂಗೆ ಮನೆಗೆ ದಂಡಿಯ ಕೆಲಸ ಐತೆ, ಮಗುನ ಹಾಕೊಂಡು ನಾನೆಲ್ಲಿ ಹೋಗ್ಲಿ? ಕರ್ಕೊಂಬಂದು ಬಿಟ್ಬಿಟ್ಟು ಹೋಗ್ರಿ ನೀವು. ಇಲ್ಲ ಸವಿತಾ, ನನಗೆ ಕೆಲಸ ಐತೆ. ನಾನು ರಾತ್ರಿನೂ ಮನೆಗೆ ಬರೋಕ್ಕಾಗಲ್ಲ. ನಾಳೆ ಬೆಳಗ್ಗೆ ಬರ್ತೀನಿ ನಾನು. ಹೋಗಿ ಜಾನೂನ್ ಕರ್ಕೊಂಬ. ನಾನು ಇಲ್ಲಿಗೆ ಬಂದ್ಬಿಟ್ಟಿದ್ದೀನಿ, ಮತ್ತೆ ವಾಪಸ್ ಬರೋಕ್ಕಾಗಲ್ಲ. ಏನು ರಾತ್ರಿಗೆ ಬರಲ್ಲ? ಹ್ಞೂ, ಆವಾಗೇನು ಹೇಳಿದ್ನಲ್ಲ 2 ದಿವಸ ಬರಲ್ಲ ಅಂತ. ಅಲ್ಲ 2 ಎಳೆ ಮಕ್ಕಳನ್ನ ಹಾಕೊಂಡು ನಾನು ರಾತ್ರಿ ಒಬ್ಬಳೆ ಹೆಂಗ್ ಮಲ್ಕೊಳ್ಳೋದು ಇಷ್ಟು ದೊಡ್ಡ ಮನೆಗೆ? ಹೆಂಗೋ ಹಂಗೆ ಅಡ್ಜಸ್ಟ್ ಮಾಡ್ಕೋ, ನಾನು ಬರೋಕ್ಕಾಗಲ್ಲ. ಹಲೋ ಅಯ್ಯೋ, ಈ ಮಗುನ ಹಾಕೊಂಡು ಇವಾಗ ನಾನು ಜಾನೂನ್ ಹೆಂಗ್ ಸ್ಕೂಲಿಂದ ಕರ್ಕೊಂಬರೋದು? ಹಾಂ ಅಯ್ಯೋ, ಒಳ್ಳೆ ಕೆಲಸ ಆಯ್ತಲ್ಲ.